ಸೊ ಭೀಮಂದು ನಿಜ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಅಂತ ಇವತ್ತು ಫಲಿತಾಂಶ ಗೊತ್ತಾಗುತ್ತೆ. ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇದು ನೋಡ್ತಾ ಇರ್ತೀರಾ ನೀವು ಬೆಳವಣಿಗೆ? ಅದು ಆತ ಸುಳ್ಳು ಹೇಳೋಕೆ ಅವಶ್ಯಕತೆ ಇಲ್ಲ ಅವನಿಗೆ. ಈಗ ದೇವ್ರ ಹೆಸರು ಹೇಳ್ಕೊಂಡು ಇವತ್ತು ಫುಲ್ಲು ಮೋಸನೇ ನಡೀತಿರೋದು. ಈಗ ಮುರುಘಾ ಮಠದ ಸ್ವಾಮೀಜಿದೇ ಆಗ್ಬೋದು, ಅವರೆಲ್ಲ ಎಷ್ಟು ಪ್ರೂವ್ ಆಗಿದ್ದಾರೆ. ಅವರೆಲ್ಲ ಸಾಚಾಗಳ ಥರನೇ ಬಿಲ್ಡಪ್ ಕೊಡ್ತಾವ್ರೆ. ಹಿಂಗೆ ಈತನು ಸಹ ಸಾಚಾ ಥರನೇ ಬಿಲ್ಡಪ್ ಕೊಟ್ಟಿದ್ದು ಇಷ್ಟು ದಿವಸ. ಈತನ ಬಗ್ಗೆ ಇವನೊಬ್ಬ ಮನುಷ್ಯ ಸರ್, ಮನುಷ್ಯ ಅಂದಮೇಲೆ ಯಾವನೇನು ದೇವಮಾನವ ಅಂತಾನೆ. ಯಾವ ದೇವಮಾನವ ಸರ್? ದೇವರೇ ಇಲ್ಲ ಅಂದಮೇಲೆ ದೇವಮಾನವ ಎಲ್ಲಿಂದ ಆಯ್ತಾನೆ? ಅವೆಲ್ಲ ಬರೀ ಸುಳ್ಳು, ಅವೆಲ್ಲ ಆ ಥರ ಏನಿಲ್ಲ. ಇವನು ಕಳ್ಳನೇ, ಇವನು ಕಳ್ಳನೇ. ಇವನು ಏನು ಭಾರಿ ಯಾವನು ಎಲ್ಲ ಕಳ್ರೆ ಸರ್. ಇವತ್ತು ಎಲ್ಲ ಮಠದ ಸ್ವಾಮೀಜಿಗಳು ಇವತ್ತು ಪ್ರೂವ್ ಆಗಿ ಹೋದ್ರು. ಎಲ್ಲರೂ ಕಳ್ರೆ ಅಂತ ಪ್ರೂವ್ ಆಗಿ ಹೋದ್ರು. ಇನ್ನೇನು ಉಳ್ಕೊಂಡಿಲ್ಲ. ಮಠದ ಸ್ವಾಮೀಜಿಗಳ ಬಗ್ಗೆ ಯಾವ ಭರವಸೆ ಏನು ಉಳ್ಕೊಂಡಿಲ್ಲ. ಎಲ್ಲ ಕಳ್ರೇನೆ ಇವರೆಲ್ಲವ ಸ್ವಾಮೀಜಿಗಳು. ಹಂಗಾಗ್ಬಿಟ್ಟು ಭೀಮ ಇವಾಗ 5ನೇ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಸಿಕ್ಕಿದ ಅವ್ನು ಹೇಳ್ದಂಗೆ. ಇನ್ನು ಉಳಿದಿದ್ ಯಾವ ಪಾಯಿಂಟ್ ಅಲ್ಲೂ ಮೂಳೆಗಳ ಅಸ್ಥಿಪಂಜರ ಏನು ಸಿಕ್ಕಿಲ್ಲ. ಅವ್ನ ಸುಳ್ಳು ಹೇಳ್ತಾ ಇದಾನ ಅಥವಾ ಅವನೇ ಕನ್ಫ್ಯೂಸ್ ಆಗವನ? ಅದೇ ಕನ್ಫ್ಯೂಸ್ ಮಾಡ್ತಾವನ? ಹೆಂಗ ಅನ್ಸುತ್ತೆ ಅವ್ನಿಗೆ ಕನ್ಫ್ಯೂಸ್ ಮಾಡ್ಸವ್ರೆ ಅಂತ ಅನ್ಸುತ್ತಪ್ಪ ಮಠದ ಸ್ವಾಮೀಜಿಗಳು. ಅವ್ರುಗಳ್ದು ಬೇರೆ ಏನೋ ರೀತಿ ಕನ್ಫ್ಯೂಸ್ ಮಾಡ್ಸವ್ರೆ ಅಂತ ಅನ್ಸುತ್ತೆ. ಅಂದ್ರೆ ಯಾವ ತರ ಇರ್ಬೋದು ಸರ್? ಉದಾಹರಣೆಗೆ ನೋಡಿ, ಅವನೇ ಊತಿಟ್ಟಿದ್ ನಾನೇ ಅನ್ಬಿಟ್ಟು ಹೋಗಿ ಆ ಪಾಯಿಂಟ್ಗಳನ್ನ ತೋರಿಸಿದಾನೆ, ಪೊಲೀಸರು ಮಾರ್ಕ್ ಮಾಡಿದ್ದಾರೆ. ಇವಾಗ ನೋಡಿದ್ರೆ ಯಾವ್ದ್ರಲ್ಲೂ ಸಿಗ್ತಾ ಇಲ್ಲ. 6ನೇ ಜಾಗ ಇದ್ ಮಾಡಿದ್ರೆ ಯಾವ್ದ್ರಲ್ಲೂ ಕಾಣಿಸ್ತಾ ಇಲ್ಲ. ಏನೋ 13ನೇ ಪಾಯಿಂಟ್ ಅಲ್ಲಿ ಪಕ್ಕ ಸಿಗುತ್ತೆ ಅಂತ ಹೇಳ್ತಾನೆ. ಮೊದ್ಲು 13ನೇ ಪಾಯಿಂಟ್ ಬಗೀರಿ ಅಂತಲೇ ಹೇಳ್ತಾ ಇರೋದವನು. 13ನೇ ಪಾಯಿಂಟ್ ಅಲ್ಲಿ ಬಗೀರಿ ಅಂತಲೇ ಫಸ್ಟ್ ಹೇಳ್ತಾ ಇರೋದವನು. ಇವ್ರು ಇನ್ನೂ ಲೈನ್ ಕ್ಯೂನಲ್ಲಿ ಹೋಯ್ತಾವ್ರೆ. ಏನೋ 13ನೇ ಪಾಯಿಂಟ್ ಮೇಲೆ ಬಾರಿ ನಂಬಿಕೆ ಇಟ್ಕೊಂಡವ್ರ ಜನಗಳು. ಅದು ನೋಡೋಣ ಹೆಂಗಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಏನ್ ಸರ್ ಅವ್ನು ಹೇಳೋದು ನಿಜ ಅನ್ಸುತ್ತಾ ಸುಳ್ಳು? ನಿಜ ಇರುತ್ತೆ ಸರ್, ನಿಜ ಇರುತ್ತೆ. ಆತನ ಸುಳ್ಳು ಹೇಳೋ ಅವಶ್ಯಕತೆ ಏನಿರಲ್ಲ ಅದರಲ್ಲಿ. ಇವ್ರು ಒಟ್ಟಿನಲ್ಲಿ ದೊಡ್ಡವ್ರ ಕೈವಾಡ, ಇವ್ರದ್ದು ಇನ್ನೂ ಏನೋ ನಡೆದಿದೆ ಅಂತ ಹೇಳಕ್ ಬರ್ತಾ ಇಲ್ಲ ಒಟ್ಟಿನಲ್ಲಿ. ಈ ದೃಶ್ಯ ಫಿಲಮ್ ತರ ಮನೆಯವರಿಗೆ ಅಲ್ಲಿ ಊಟ ಹಾಕ್ಬಿಟ್ಟು ಕೊನೆಗೆ ಬಾಡಿ ಶಿಫ್ಟ್ ಮಾಡಿರ್ತಾರಲ್ಲ, ಆ ರೀತಿಯಿಂದ ಬೇರೆ ಕಡೆ ಶಿಫ್ಟ್ ಮಾಡ್ಬಿಟ್ರ ಅಂತ ಆ ಥರ ಏನೋ ನಡೆದಿದೆಯಾ ಅಂತಲೂ ಡೌಟ್ ಇತ್ತೆ ಒಟ್ಟಿನಲ್ಲಿ. ಈ ದೇವರ ಹೆಸರಲ್ಲಿ ಮೋಸನೇ ನಡೀತಾ ಇರೋದು. ಅಲ್ಲಿ ಏನು ಸತ್ಯ ಅಂತೂ ಎಲ್ಲೂ ನಡೀತಾ ಇಲ್ಲ, ಬರೀ ಸುಳ್ಳೇ ನಡೀತಾ ಇರೋದು. ಇವರೆಲ್ಲ ಕೈವಾಡ ಇವ್ರದ್ದೆಲ್ಲ ಇದೆ, ನಡೀತಾ ಇದೆ. ಸ್ವಾಮೀಜಿ ಭೀಮನ್ ಮೇಲೆ ನಂಬಿಕೆ ಇಡ್ಬೋದಾ ಅಂತ? ನಂಬಿಕೆ ಇಡ್ಬೋದಪ್ಪ. ನನಗಂತೂ ಅವನ ಮೇಲೆ ಅಪವಾದ ಇದೆಯಲ್ಲ ಸರ್. ಅಂದ್ರೆ ಸತ್ತಿರೋ ಹೆಣ್ಣುಗಳ ಮೇಲಿಂದ ಚಿನ್ನ ಕದೀತಾ ಇದ್ದ, ಒಡವೆ ದುಡ್ಡೆಲ್ಲ ಅದೆಲ್ಲ ಸಾವಿರ ಇರ್ಬೋದು. ಅವ್ರ ಅಪ್ಪಗಿಂತ ಅನ್ಯಾಯ ಮಾಡ್ಯಾರಲ್ಲ ಇವರು. ರೇಫಂಡ್ ಮಾಡ್ರು ಅಂದ್ರೆ ಸುಮ್ಮನೆ ತಮಾಷೆನ. ಇವತ್ತು ಪ್ರಜ್ವಲ್ಗೆ ಬರೀ ಜಸ್ಟ್ ಒಬ್ಬ ಕೆಲಸದಾಕೆನ, ಅದು ಏಜ್ ಪರ್ಸನ್ ಅವಳು ಏನು 55 ವರ್ಷನ ಎಷ್ಟೋ ಏಜ್ ಪರ್ಸನ್, 47 ವರ್ಷದ ಯಂಗ್ಸ್ ಅವಳು. ಅವಳಿಗೇನು ಒಪ್ಪಂದ ಇಲ್ದಲ್ಲ, ಏನು ಅವಳೇನು ಇದು ಮಾಡ್ಕೊಂಡಿರಲ್ಲ. ಏನು ಚಿಕ್ಕ ಹುಡುಗಿ ಅಲ್ಲ ಅವಳೇನು. ಅವಳಿಗೂ ಮಾನಸಿಕವಾಗಿ ಒಪ್ಕೊಂಡೇ ಇದು ಮಾಡ್ತಾಳೆ. ಅವಳನ್ನ ಇವತ್ತು ಜೀವದ ಶಿಕ್ಷೆ ಕೊಟ್ಟಿದ್ದಾರೆ ಆದ್ಮೇಲೆ ಈತ ಮಲ್ಡರ್ ಅಂಡ್ ರೇಫಂಡ್ ಮಲ್ಡರ್ ಅಂದ್ರೆ ವಯಸ್ಸಿನ ಹೆಣ್ಮಕ್ಳನ್ನೆಲ್ಲ ಮಾಡಿದ್ದಾರೆ ಅಂದಮೇಲೆ ಇವನು 1 ಅವರ್ ವೇಟ್ ಮಾಡಬಾರ್ದು. ಇವ್ನು ಇಮಿಡಿಯೇಟ್ ನೇಣು ಹಾಕ್ಬೇಕು ಇವನ್ನ. ಹೌದು. ಈಗ 1 ವರ್ಷದಲ್ಲೆಲ್ಲ ಒಂದು ಮರಣದಂಡನೆ ಅಲ್ಲ, ಇದು ಜೀವದ ಶಿಕ್ಷಣ ಕೋರ್ಟ್ ಡಿಸೈಡ್ ಕೊಡುತ್ತೆ ಅಂದರೆ ಇವರು ಎಷ್ಟಿದ್ದಾವೆ? ಮುರುಘಾ ಸ್ವಾಮೀಜಿ ನಾವು ಎಷ್ಟಿದ್ದಾವೆ? ಪಿಂಡ ಎಲ್ಲ ಹೆಣ್ಮಕ್ಳನ್ನೆಲ್ಲ ಇದು ಮಾಡೋದು ಎಷ್ಟಿದ್ದಾವೆ? ಇವ್ರನ್ನೆಲ್ಲ ಯಾಕೆ ಬರ್ಕೊಂಡವ್ರೆ? ಇದೆಲ್ಲ ರಾಜಕೀಯ, ಇದು ಲೋಕಲ್ ರಾಜಕೀಯ. ಇಲ್ಲಿ ಹೆಂಗೆ ಅಲ್ಲಿ ಹೆಂಗೆ ಮೋದಿದ್ದು ಸೆಂಟ್ರಲಲ್ಲಿ ಮೋದಿದು ಹೆಂಗೆ ನಡೆಯುತ್ತೆ, ಕೋರ್ಟು ಎಲ್ಲ ಹೆಂಗೆ ಮಿಸ್ಯೂಸ್ ಮಾಡ್ಕೊತಾವ್ರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸರ್ಕಾರ ಸಿದ್ದರಾಮಯ್ಯ ಡಿಕೆಶಿ ಇವರು ಇಲ್ಲಿ ಮಿಸ್ಯೂಸ್ ಮಾಡ್ಕೊತಾವ್ರು ಅಷ್ಟೇ. ಅಲ್ಲಿ ಪ್ರಜ್ವಲ್ ಮೇಲೆ ಬಂದಿರೋದು ಆಕೆ 45 ವರ್ಷದ ಹೆಂಗ್ ರೇಪ್ ಮಾಡ್ಬೋದು? ಏನು ಅಲ್ಲಿ ಅವಳು ಒಪ್ಪಂದ ಇಲ್ದಾಗ ಕೆಲಸಕ್ಕೆ ಬರ್ತಾಳ? ಸುಮ್ಮನೆ ಏನೋ ಬಿಲ್ಡಪ್ಗೆ ಬೇಡ ನಾನು ಈ ತಾಯಿ ಸಮಾನತೆ ಡವ್ ಮಾಡಿರ್ಬೋದು ಅವಳು. ಇದು ರಾಜಕೀಯ ಅಷ್ಟೇ. ಇದು ರಾಜಕೀಯ ಇನ್ವಾಲ್ವ್ ಆಗಿದೆ ಅನ್ಸುತ್ತಪ್ಪ ಪ್ರಜ್ವಲ್ ವಿಷಯದಲ್ಲೂ. ಹಾಗೆ ಇವ್ರನ್ನೆಲ್ಲ ಬಿಡಬಾರ್ದು. ಇವ್ರು ಯಾವ ಸ್ವಾಮೀಜಿ, ಎಂತ ಮಠ ಸ್ವಾಮೀಜಿ ಇವರೆಲ್ಲ? ಎಷ್ಟೋ ಜನ ಹೇಳ್ತಾರೆ ಭೀಮ ಹೇಳ್ತಿರೋದನ್ನು ಶುದ್ಧ ಸುಳ್ಳು ಅಂತ. ಕಿರಿಕಿರಿದಿ ಚಾನಲ್ ನೋಡಿದ್ರೆ ನೀವೇನಾದ್ರು ಗ್ರಾಫಿಕ್ಸ್ ಮಾಡಿ ತೋರಿಸಿದ್ರೆ ಜನ ನಂಬಿಡ್ತಾರೆ. ನೋಡಿ ಅನ್ಬಿಟ್ಟು ಇವಾಗ ಅದು ಸಾಕ್ಷಿ ಇದೆ ಅಂತಾರೆ. ಸಮೀರ್ ಆಗಿರ್ಬೋದು, ತಿಮ್ರೊಡ್ಡಿ ಆಗಿರ್ಬೋದು, ಮತ್ತೆ ಮಟ್ಟಣ್ಣನವರಾಗಿರ್ಬೋದು, ಭೀಮ್ ಆಗಿರ್ಬೋದು, ಇವರೆಲ್ಲ ಸಾಕ್ಷಿ ಇದೆ ಅಂತಾರೆ. ಒಟ್ಟು ಒಂದು ತೋರಿಸಿಲ್ಲ, ಬರೀ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ರು. ಇದೆಲ್ಲ ಧರ್ಮಸ್ಥಳ ಅನ್ನೋ ಪವಿತ್ರ ಸ್ಥಳ ಕಳಂಕ ಮಸಿ ಬಳಿಯೋ ಕೆಲಸ ಇವ್ರು ಮಾಡ್ತಿರೋದು ಅಂತ ಕೆಲವರು ಹೇಳ್ತಾ ಇದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಕನ್ಫ್ಯೂಸೇ ಆಗ್ಬಿಡುತ್ತೆ ಸರ್. ಈಗ ತನಿಖೆ ಒಂದು ಧರ್ಮಸ್ಥಳದ ಮೇಲೆ ಒಂದು ಈಗಾಗಲೇ ಒಂದು ಅಪವಾದ ಬಂತಲ್ಲ, ಇದಕ್ಕಿಂತ ಅವಮಾನ ಮತ್ತೊಂದಿಲ್ಲ ಬಿಡಿ. ಆಲ್ರೆಡಿ ಅವ್ರು ಸತ್ತೋಯ್ತು ಅಂತಲೇ ಅಲ್ಲಿ ಲೆಕ್ಕ. ಅವರು ಧರ್ಮಸ್ಥಳ ಸ್ವಾಮೀಜಿ ಅವತ್ತೇ ಸತ್ತೋದ. ಇಷ್ಟು ದಿವಸ ಇದ್ದು ಫೋಟೋದಲ್ಲಿ ಅವ್ನ ಫೋಟೋ, ದೇವ್ರ ಫೋಟೋದಲ್ಲಿ ಪಕ್ಕದಲ್ಲಿ ಅವ್ನ ಫೋಟೋ ಬರೋದು ಪೂಜೆ ಮಾಡ್ತಾರೆ. ಎಷ್ಟೋ ಮನೆಯಲ್ಲಿ ಅದು ಧರ್ಮಸ್ಥಳ ಪೂಜೆ ಮಾಡ್ತಾರೆ. ಅಂಥದ್ರಲ್ಲಿ ಈತನ್ನ ಅವತ್ತೇ ಸತ್ತ ಯಾವತ್ತು ಕಂಪ್ಲೇಂಟ್ ಬಂತು ಅಂತ ಸುಮ್ಮನೆ ಹೊಗೆ ಆಡಲ್ಲ ಸರ್. ಇದೆ ಏನೋ ನಡೆದಿದೆ, ಅನ್ಯಾಯಗಳು ನಡೆದವಲ್ಲಿ. ಸುಮ್ಮನೆ ಜನಗಳ ಮೈಂಡಲ್ಲಿ ಸುಮ್ಮನೆ ಜನ ಅಷ್ಟು
ಲೇಟು ಟ್ಯೂಬ್ಲೈಟ್ಗಳು ನಮ್ಮ ಜನ ಬೇರೆ, ಅವರು ತಲುಪೋ ವರ್ಷೊಳಗೆ ಎಲ್ಲ ಮುಗ್ದೋಗಿರುತ್ತೆ. ಆ ಥರ ಟ್ಯೂಬ್ಲೈಟ್ ಜನ ನಮ್ಮ ಜನಗಳು. ಅಂಥದ್ರಲ್ಲಿ ಇದು ತಲುಪಿತೆ ಅಂದಮೇಲೆ ಇದು ಆಗಿದಾವೆ ಇವೆಲ್ಲ ಆಗಿರೋದಕ್ಕೆ ಹಿಂಗೆ ಆಡ್ತಾ ಇರೋದು. ಇವರು ಧರ್ಮಸ್ಥಳ ಸ್ವಾಮೀಜಿನೇ ಆಗಲಿ ಇವತ್ತು ಸೌಜನ್ಯ ವಿಷಯದಲ್ಲಾಗಲಿ ಎದರ್ಕಿಂದ ಮಾತಾಡ್ತಾ ಇರೋದು. ಅವನು ಏನೋ ಸ್ವಲ್ಪ ಒಂದು ಮಾಡ್ರಿ ಏನು ತನಿಖೆ ಮಾಡ್ರಿ ಕಾನ್ಫಿಡೆಂಟ್ ಇಲ್ಲ ಅವನು ಆತನ ಮುಖದಲ್ಲಿ. ಅಣ್ಣನ ಮಕ್ಕಳನ್ನೆಲ್ಲ ಏನೋ ಈತನಿಗೇನೋ ಒಂದೇ ಒಂದು ಹೆಣ್ಮಗು, ಅಣ್ಣನ ಮಕ್ಕಳಿಗೆ ಗಂಡು ಮಕ್ಕಳು ಅವ್ರ ಆಟ. ನೆಕ್ಸ್ಟು ಇವನೇ ಹೆಗಡೆ ಬಿಟ್ಟು ಅಣ್ಣನ ಮಕ್ಕಳು ಹ್ಯಾಂಡ್ ಓವರ್ ಹೋಗುತ್ತೆ ಧರ್ಮಸ್ಥಳ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರದ್ದೇನೋ ಭಾರಿ ಕಿತಾಪತಿ ನಡೀತಿದೆ. ಜೊತೆ ಇನ್ನೊಂದು ಕಾಂತಾರ ಪಿಕ್ಚರಲ್ಲಿ ಒಬ್ಬ ವಿಲನ್ ಇರ್ತಾನಲ್ಲ ಸರ್, ಸೇಮ್ ಧರ್ಮಸ್ಥಳ ಸ್ವಾಮೀಜಿದು ಅದೇ ಕೇಸು. ಏನೋ ಭೂಮಿ ಬಾಕ ಅಂತಲೇ ಕರೀತಾರಂತೆ ಧರ್ಮಸ್ಥಳ ಸ್ವಾಮೀಜಿನ, ಭೂಮಿ ಬಾಕ ಅಂತಲೇ ಕರೀತಾರಂತೆ. ಹಂಗೆ ಕಾಂತಾರ ಪಿಕ್ಚರ್ ಒಬ್ಬ ವಿಲನ್ ಇರ್ತಾನಲ್ಲ, ಭೂಮಿ ಹೊಡ್ಕೊಳಕ್ಕೋಸ್ಕರ ಮಾಡ್ತಿರ್ತಾನಲ್ಲ, ಇದು ಅದೇ ಕೇಸ್ ಸ್ಟೋರಿ. ಇದು ಈತನ ಧರ್ಮಸ್ಥಳ ಸ್ವಾಮೀಜಿದು ಅದೇ ಕೇಸು. ಇದು ಇವನು ಭೂಮಿ ಹೊಡೆಯೋದಕ್ಕೆ ಅಲ್ಲಿ ನ್ಯಾಯ ಸಿಗುತ್ತೆ ಅನ್ಸುತ್ತಾ ಸರ್? ನ್ಯಾಯ ಈಗ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಸರ್. ಇವ್ರು ಎಷ್ಟು ಮುಚ್ಚಾಕ್ತಾರೆ, ಎಷ್ಟು ಇದು ಮಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಒಳಗೆ ಈಗ ಅಲ್ಲಿ ಇವರು ಲೀಕ್ಔಟ್ ಮಾಡ್ತಾ ಇಲ್ಲ, ವಿಷಯಗಳನ್ನ ಯಾವುದು ಲೀಕ್ಔಟ್ ಮಾಡ್ತಾ ಇಲ್ಲ. ನೋಡ್ಬೇಕು ಹೆಂಗಾಗುತ್ತೆ, ನ್ಯಾಯ ಸಿಗೋದು ಕಷ್ಟ ಒಟ್ಟಿನಲ್ಲಿ. ಅದನ್ನೇ ಈ ಸೌಜನ್ಯ ಕೇಸಲ್ಲಿ CBI ಅಂಥದ್ದೇ ಸಾಕ್ಷಿ ಏನು ಸಿಗ್ನಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿದೆ. ಹಂಗಿದ್ದಾಗ ಇದ್ರಲ್ಲೂ ಏನಾರು ವಾಪಸ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. SIT ಸೊ ವಾಪಸ್ ಹೋಗ್ಬೋದು. ಈ ಕೇಸಲ್ಲೂ ಕೇಸು ಅಷ್ಟು ನಿಲ್ಲೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಪ್ರಜ್ವಲ್ದು ನಿಲ್ಲಲ್ಲ ನನ್ನ ಪ್ರಕಾರ. ಇಲ್ಲಿ ಜನರಲ್ ಕೋರ್ಟಲ್ಲಿ ಆ ರೂಲ್ಸ್ ಕೊಟ್ಟಿರುತ್ತೆ. ನೆಕ್ಸ್ಟು ಹೈಕೋರ್ಟು, ಸುಪ್ರೀಂ ಕೋರ್ಟಿಗೆ ಹೋದರೆ ಅಲ್ಲೂ ನಿಲ್ಲಲ್ಲ, ಅದು ಇದು ವಾಪಸ್ ಬರುತ್ತೆ ನನ್ನ ಪ್ರಕಾರ. ನೋಡೋಣ ಹೆಂಗಾಗುತ್ತೆ. ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಇಂಥವು ಕೇಸ್ಗಳು ಬಹಳ ಮುಚ್ಚಿ ಹೋಗ್ಬಿಟ್ಟವೆ. ಇದೆ ನಮ್ಮ ಜನಗಳು ಮರ್ತು ಬಿಡ್ತಾರೆ ಸರ್. ಬಿಸಿನಲ್ಲಿ ಒಂಚೂರು ಹೌದಾ ಅಂತ ನೋಡ್ತಾರೆ, ಆಮೇಲೆ ಮತ್ತಾಗಲೇ ಮರ್ತು ಬಿಡ್ತಾರೆ. ಅವೆಲ್ಲ ತಲೆಗೆ ಹಾಕ್ಯಾಳಲ್ಲ. ಅವು ಹಂಗಾಯ್ತು ಅಂತ ಕೊನೆ ಮಾತಾಡ್ತಾರೆ ಅಷ್ಟೇ. ಅಷ್ಟೊಂದು ಏನು ವರ್ಕ್ ಆಗಲ್ಲ ಇವೆಲ್ಲ ಮಠ ಸ್ವಾಮೀಜಿಗಳದು. ಓಕೆ ಸರ್, ಥ್ಯಾಂಕ್ ಯು.